ನಾಶನಕ್ಕೆ ಅಧೀನನಾದ ಆ ಪುರುಷನನ್ನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನೇ ದೇವರೆಂದು ಹೇಳಿಕೊಂಡು ದೇವರ ಗರ್ಭದ ಗುಡಿಯಲ್ಲಿ ಕೂತುಕೊಂಡಿದ್ದಾನ್ರಿ ಅವನು. ಗರ್ಭದ ಗುಡಿ ಅಂದ್ರೆ ಈ ಚರ್ಚ್ ಅನ್ಕೊಳ್ಬಾಡ್ರಿ ನೀವು. ಈ ಚರ್ಚ್ನಲ್ಲಿ ಕುಂತು ಇದಾನಂತೇಳಿ ನೀವು ಅನ್ಕೊಳ್ಬಾರ್ದಿ. ಮನುಷ್ಯನ ಹೃದಯದೊಳಗೆ ಕೂತುಕೊಂಡು ಬಿಟ್ಟಿದ್ದಾನೆ, ಸಿಂಹಾಸನ ಹಾಕಿಕೊಂಡಿದ್ದಾನೆ ಅವನು. ನಮ್ಮ ಹೃದಯದೊಳಗೆ ಸಿಂಹಾಸನ ಹಾಕಿಕೊಂಡು ನಮ್ಮನ್ನ ದೇವರ ಸಾನ್ನಿಧ್ಯಕ್ಕೆ, ದೇವರ ವಾಕ್ಯವನ್ನು ಕೇಳದ ಹಾಗೆ, ದೇವರ ಹಾಡುಗಳನ್ನ ಕೇಳದ ಹಾಗೆ, ಮೀಟಿಂಗ್ಗಳಿಗೆ ಹೋಗದ ಹಾಗೆ, ಸೆಮಿನರಿಗೆ ಹೋಗದ ಹಾಗೆ, ಎಕ್ಸಾಮ್ ಬರೆಯೋದಕ್ಕೆ ಆಗದೆ, ಬರೆಯೋದಕ್ಕೆ ಬಿಡದೆ, ಬೈಬಲ್ ಪರಿಶೋಧನೆ ಮಾಡೋದಕ್ಕೆ ಬಿಡದೆ, ದೇವರ ಮಾತುಗಳನ್ನು ಆಡುವುದಕ್ಕೆ ಬಿಡದೆ, ಒಬ್ಬರನ್ನ ಸೇರಿಸಿ ಎಲ್ಲಾರನ್ನು ತಗ್ಗಿಗೆ ದಬ್ಬುತ್ತಾ ಇದ್ದಾನೆ ಅವನು. ಇವನ ಬಗ್ಗೆ ಯಾರು ಹೇಳ್ತಾರೆ ಹೇಳ್ರಿ? ಇವತ್ತು ಈ ಪ್ರಪಂಚದಲ್ಲಿ ಎಷ್ಟೋ ವಿದ್ಯಾಲಯಗಳಿದಾವೆ, ಎಷ್ಟೋ ಯೂನಿವರ್ಸಿಟಿಗಳಿದಾವೆ ಇವತ್ತು ಈ ಪ್ರಪಂಚದಲ್ಲಿ, ಈ ಲೋಕದೊಳಗೆ. ಯಾವ ಯೂನಿವರ್ಸಿಟಿಯಲ್ಲಿ, ಯಾವ ವಿಶ್ವವಿದ್ಯಾಲಯದಲ್ಲಿ, ಯಾವ ಕಾಲೇಜಿನಲ್ಲಿ ಇವತ್ತು ಸೈತಾನನ ಬಗ್ಗೆ ಬೋಧನೆ ಇದೆ ಹೇಳ್ರಿ? ಸೈತಾನನ ಬಗ್ಗೆ ಬೋಧನೆ ಇದೆಯಾ? ವಿಶ್ವವಿದ್ಯಾಲಯಗಳಲ್ಲಿ, ಕಾಲೇಜುಗಳಲ್ಲಿ ಅವರು ಬೋಧಿಸುವ ಬೋಧ ಯಾವುದು? MBBS, MA, MTech, BTech ಏನ್ರಿ, MA ಸಂಬಂಧಪಟ್ಟಂತ ಎಜುಕೇಶನ್ಗಳಲ್ಲಿ ಕೆಲವು ಕೋರ್ಸ್ಗಳನ್ನ ಅದರಲ್ಲಿ ಇರಿಸಿ ಔಟರ್ ಬಗ್ಗೆಗಳನ್ನೇ ಪಾಠ ಮಾಡ್ತಾರೆ ವಿನಃ ಒಬ್ಬನು ಇದ್ದಾನೆ, ಸೈತಾನನು ಇದ್ದಾನೆ, ಅವನು ನಮ್ಮನ್ನ ಮರಳುಗೊಳಿಸುತ್ತಾನೆ, ಅವನು ನಮ್ಮನ್ನ ನರಕಕ್ಕೆ ಕರೆದುಕೊಂಡು ಹೋಗ್ತಾನೆ, ನಮ್ಮನ್ನ ದೇವರಿಂದ ದೂರ ಮಾಡುತ್ತಾನೆ, ಅನೇಕ ರೋಗಗಳಿಗೆ ನಮ್ಮನ್ನ ತುತ್ತು ಮಾಡುತ್ತಾನೆ, ಅನೇಕ ಸಂಬಂಧವಿಲ್ಲದ ಚಟಗಳನ್ನು ನಮಗೆ ಕಲಿಸುತ್ತಾನೆ. 70 ವರ್ಷ 60 ವರ್ಷ ಬದುಕಬೇಕಾಗಿರ್ತಕ್ಕಂಥ ನಮ್ಮನ್ನ ದುರ್ಚಟಕ್ಕೆ ಒಳ ಮಾಡಿ 40 ವರ್ಷ 30 ವರ್ಷ 50 ವರ್ಷದಲ್ಲಿ ನಮ್ಮನ್ನ ಈ ಲೋಕನ್ನ ಬಿಡಿಸ್ತಾ ಇದ್ದಾನೆ ಅಂತೇಳಿ ಬೋಧಿಸುವ ಬೋಧಕರು ಎಲ್ಲಿದ್ದಾರೆ ಹೇಳ್ರಿ? ಆ ವಿದ್ಯಾಲಯದಲ್ಲಿದ್ದಾರೆ, ಯಾವ ವಿಶ್ವವಿದ್ಯಾಲಯದಲ್ಲಿದ್ದಾರೆ. ಸೈತಾನನ ಬಗ್ಗೆ ಟೀಚ್ ಮಾಡುವಂಥವ್ರು, ಸ್ಪೀಚ್ ಮಾಡುವಂಥವ್ರು, ಹೇಳುವಂಥವ್ರು ಈ ಪ್ರಪಂಚದಲ್ಲಿ ಒಂದೇ ಒಂದಿದೆ, ಅದೇ ಬೈಬಲ್ ಓಪನ್ ಯೂನಿವರ್ಸಿಟಿ ಇಂಡಿಯಾ ಇಂಟರ್ನ್ಯಾಷನಲ್. ನಮ್ಮ ಆತ್ಮೀಯ ತಂದೆ ಆಗಿರ್ತಕ್ಕಂಥ ಜಯಶಾಲಿ ಒಬ್ಬರೇ ಸೈತಾನನ ಬಗ್ಗೆ ಈ ಪ್ರಪಂಚಕ್ಕೆ ತಿಳಿಸಿದ್ದು. ಬೈಬಲ್ನಲ್ಲಿದೆ ಸೈತಾನನ ಬಗ್ಗೆ. ಕ್ರೈಸ್ತವನು ಮಾತ್ರ ಹೇಳಬಲ್ಲನು ಕಾಣದೇ ಇರುವ ದುರಾತ್ಮನ ಬಗ್ಗೆ. ಆ ದುರಾತ್ಮನ ಬಗ್ಗೆ ಅವನಿಗೆ ಒಂದು ಸೈನ್ಯವಿದೆ. ಅವನು ಒಬ್ಬನೇ ಇಲ್ಲ ರೀ, ಅವನು ಒಬ್ಬನೇ ಇಲ್ಲ. ಅವನು ಒಂದು ಸೈನ್ಯವೇ ಇದೆ. ಆ ಸೈನ್ಯವನ್ನು ಅವನು ಇಟ್ಟುಕೊಂಡು ಅವನು, ಅವನ ಸೈನ್ಯವು, ಅವನ ದೂತರು ಎಲ್ಲರೂ ಸೇರಿ ನಮ್ಮನ್ನ ನರಕಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಎಚ್ಚರವಾಗಿರಬೇಕು, ನಾವು ಸ್ವಸ್ಥಚಿತ್ತರಾಗಿರಬೇಕು ಏನ್ರಿ? ಲೋಕದವರು ಮೋಸ ಹೋದಂಗೆ ನಾವು ಮೋಸ ಹೋದ್ರೆ ಇಲ್ಲಿ ಕೂತುಕೊಂಡು ತಿಳ್ಕೊಂಡ್ರು ಕೂಡ ಏನ್ ಲಾಭ ಇದೆ ಹೇಳ್ರಿ? ಪ್ರತಿ ವಾರ ನಾವು ವಾಕ್ಯನ ಕೇಳಿದ್ರು ಕೂಡ ಏನು ಪ್ರಯೋಜನವಿದೆ ಹೇಳ್ರಿ? ಲೋಕದವರು ಹೋಗುವ ಪಾತಾಳಕ್ಕೆ ನಾವು ಹೋದ್ರು ಕೂಡ ಆಲೋಚನೆ ಮಾಡ್ರಿ. ಇಲ್ಲಿ MBBS, MTech, BTech ಬೋಲ್ಸಲ್ರಿ. ಇಲ್ಲಿ ನಮ್ಮಲ್ಲಿ ಏನ್ ಬೋಲ್ತಾರ? ಡಿಪ್ಲೊಮ್ ಬೈಬಲ್ ಥಿಯಾಲಜಿ ಏನ್ರಿ? DBTH 2 ವರ್ಷ ಕೋರ್ಸು, ಬ್ಯಾಚಲರ್ ಆಫ್ ಬೈಬಲ್ ಥಿಯಾಲಜಿ 4 ವರ್ಷ ಕೋರ್ಸು, MBTH 2 ವರ್ಷ ಕೋರ್ಸು. ನಮ್ಮಲ್ಲಿ ಬೋಧಿಸುವ ಬೋಧ ಲೌಕಿಕ ಜ್ಞಾನ ಅಲ್ಲ ರೀ, ಲೌಕಿಕ ಜ್ಞಾನ ನಮ್ಮ ಹೊಟ್ಟೆಯನ್ನು ಬದುಕಿಸುತ್ತದೆ ಅಷ್ಟೇ ಹೊರತು ಬೈಬಲ್ ಓಪನ್ ಯೂನಿವರ್ಸಿಟಿ ಅಂದ್ರೆ ನಾವು ಬೋಧಿಸುವ ಬೋಧ ನಮ್ಮನ್ನ ಪರಲೋಕಕ್ಕೆ ಕರೆದುಕೊಂಡು ಹೋಗ್ತದ. ಪರಲೋಕಕ್ಕೆ ಕರೆದುಕೊಂಡು ಹೋಗೋದು ಮಾತ್ರವಲ್ಲದೆ ಈ ಲೋಕದ ಸೈತಾನನ ಒಂದು ತಂತ್ರಗಳು,
ಅವನ ಕುತಂತ್ರಗಳು, ಅವನ ಆಲೋಚನೆಗಳು, ಅವನ ಸಂಕಲ್ಪಗಳು ಎಲ್ಲ ಕೂಡ ನಮಗೆ ಅರ್ಥವಾಗ್ತದ ಪ್ರೇರೆ, ಅರ್ಥವಾಗ್ತದ. ಅದಕ್ಕೆ ಅಪೊಸ್ತಲನಾಗಿರ್ತಕ್ಕಂಥ ಪೌಲನವರು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾರೆ, 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ಅಪೊಸ್ತಲನಾಗಿರ್ತಕ್ಕಂಥ ಪೌಲನವರು ನೋಡ್ರಿ ಏನ್ ಹೇಳ್ತಾ ಇದ್ದಾರೋ ಒಂದು ಸಾರ್ಥ ನೋಡ್ರಿ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನದಲ್ಲಿ ನೀವು ನೋಡ್ರಿ ಪ್ರಿಯರೇ, ಓದ್ರಿ. ಏನಂತ ಹೇಳ್ತಾರೆ? ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಏನಂತ ಹೇಳ್ತದ? ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ನಮಗೆಲ್ಲ ಗೊತ್ತು. ಅವನು ಹುಟ್ಟುವ ಚರಿತ್ರೆ ಗೊತ್ತು. ಅವನು ಹೇಗೆ ಹುಟ್ಟಿದಾನೆ, ಅವನು ಹೇಗೆ ಸೈತಾನನಾಗಿ ಮಾರ್ಪಟ್ಟಿದ್ದಾನೆ, ಅವನ ಸೈನ್ಯವು ಎಷ್ಟಿದೆ, ಅವನು ಎಲ್ಲಿದ್ದ, ಅವನು ಸೈತಾನನಾಗ ಆಗುವುದಕ್ಕಿಂತ ಮುಂಚೆ, ದುರಾತ್ಮನಾಗುವುದಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಾ ಇದ್ದ, ದೇವರಲ್ಲಿ ಏನು ಪರ್ಮಿಷನ್ ತಗೊಂಡು ಬಂದಿದ್ದಾನೆ, ಇವೆಲ್ಲವೂ ನಮಗೆ ಗೊತ್ತು. ಅವನು ಚರಿತ್ರೆಯನ್ನೆಲ್ಲ ತಿಳಿದವ್ರು ಯಾರಾದ್ರೂ ಇದ್ದಾರೆ ಈ ಪ್ರಪಂಚದಲ್ಲಿ ಅಂತಂದ್ರೆ ಅದು ಕ್ರೈಸ್ತವರು ಮಾತ್ರ. ಅವರು ಕ್ರೈಸ್ತವರು ಮಾತ್ರ. ನಮಗೆ ಗೊತ್ತು ಅಂತ ಹೇಳ್ತಿದ್ದಾನೆ. ನಮಗೆ ಏನಂತ ಹೇಳ್ತಿದ್ದಾನೆ? ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲ. ನಮಗೆ ಗೊತ್ತಿಲ್ಲ ಅಂತ ಹೇಳುವುದಕ್ಕೆಲ್ಲ ನಮಗೆಲ್ಲ ಗೊತ್ತು. ನಿಮ್ಗೂ ಕೂಡ ಗೊತ್ತು ರೀ, ಹೌದಲ್ರಿ? ನನಗೂ ಗೊತ್ತು, ನಿಮಗೂ ಗೊತ್ತು. ಆದ್ರೂ ಕೂಡ ಮೋಸ ಹೋಗ್ತಾ ಇದ್ದೀವಿ. ಆದ್ರೂ ಕೂಡ ಸಮಯವನ್ನು ವೃಥಾ ಆಗಿ ಕಳೀತಾ ಇದ್ದೀವಿ. ಆದ್ರೂ ಕೂಡ ನಮ್ಮ ಹೃದಯದೊಳಗೆ ಕೆಟ್ಟತನ, ನೀಚತನ, ದುಷ್ಟತನ, ಹೊಟ್ಟೆ ಕಿಚ್ಚು, ಅಸೂಯ ಇವೆಲ್ಲವೂ ಇದಾವೆ ಅಂತಂದ್ರೆ ನಮಗೆ ಸರಿಯಾಗಿ ಇನ್ನು ದೇವರ ಅರ್ಥ ಆಗಿಲ್ಲ ಅಂತ ಅರ್ಥ. ಬೈಬಲ್ ಇನ್ನು ನಮಗೆ ಸರಿಯಾಗಿ ನಾವು ಸ್ಟಡಿ ಮಾಡಿಲ್ಲ ಅಂತ ಅರ್ಥ. ಪ್ರಿಯರಾಗಿರ್ತಕ್ಕಂಥ ಆತ್ಮರೇ ನೋಡ್ರಿ, ಅವನು ಯಾವ ರೀತಿಯಲ್ಲಿ ಮನುಷ್ಯರನ್ನ ವಂಚಿಸುತ್ತಾನೋ, ಯಾವ ರೀತಿಯಲ್ಲಿ ಮನುಷ್ಯರನ್ನ ಮರಳುಗೊಳಿಸುತ್ತಾನೋ, ಮೋಸಪಡಿಸುತ್ತಾನೋ ನಿಮ್ಮೆಲ್ಲರಿಗೆ ಗೊತ್ತಿದೆ. ಪ್ರಾರಂಭದಲ್ಲಿ ಅವನ ಹತ್ರ ಓದ್ತಾನ್ರಿ ಅವನು ಏನ್ ಮಾಡ್ತಾನೆ ಗೊತ್ತಾ? ಏನವ್ವ ಇದು ನಿಜವಾ? ದೇವರು ಈ ತೋಟದಲ್ಲಿ ಇರುವ, ಆದಿಕಾಂಡ 3ನೇ ಅಧ್ಯಾಯ ತೆಗಿರಿ ಒಂದ್ಸರ್ತ. ಆದಿಕಾಂಡ 3ನೇ ಅಧ್ಯಾಯ 1ನೇ ವಚನ. ಆದಿಕಾಂಡ 3ನೇ ಅಧ್ಯಾಯ 1ನೇ ವಚನ. ಅವನು ಯಾವ ರೀತಿಯಲ್ಲಿ ಮನುಷ್ಯರನ್ನು ವಂಚಿಸುತ್ತಾನೋ ನಾವು ತಿಳ್ಕೊಳ್ಳಬೇಕು, ಗ್ರಹಿಸುವವರಾಗಿರ್ಬೇಕು. ಅವ್ವ ಮೋಸ ಹೋದಳು, ಆದಾಮ ಮೋಸ ಹೋದನು, ಕಾಯಿನನು ಮೋಸ ಹೋದನು. ಹರಿಯದೆ ತಿಳ್ಕೊಳ್ಳಲಾರದೆ ಯೆಹೋವ ದೇವರು ಉಂಟು ಮಾಡಿರುವ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತವುಳ್ಳದ್ದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ ನೋಡ್ರಿ, ಏನವ್ವ, ಏನಪ್ಪ, ಏನಣ್ಣ, ಚೆನ್ನಾಗಿದೆಯಾ? ಬಾ ಸಿನಿಮಾಕ್ಕೆ ಹೋಗೋಣ, ಬಾ ಡ್ರಿಂಕ್ ಮಾಡೋಣ, ಬಾ ಮಜಾ ಮಾಡೋಣ, ಬಾ ವ್ಯರ್ಥ ಮಾತುಗಳನ್ನು ಆಡೋಣ, ವೇಸ್ಟ್ ಮಾತುಗಳನ್ನು ಆಡೋಣ, ಕೆಲಸಕ್ಕೆ ಬಾರದಿರುವ ಕಾರ್ಯಗಳಲ್ಲಿ ನಾವು ನಿಮಗ್ನವಾಗೋಣ. ಅವನ ಪ್ಲಾನು, ಅವನ ವಂಚನೆ. ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ? ನೋಡ್ರಿ, ಮಾತಿನಲ್ಲಿ ಎಷ್ಟು ಗಮ್ಮತ್ತಿದೆ. ನಿಜವೋ? ಮೋಸ ಹೌದು ಅಂದಳು ಅವ್ವ. ಹೌದು, ಎಲ್ಲ ಹಣ್ಣನ್ನು ಆ ಮಧ್ಯದಲ್ಲಿರೋ ಹಣ್ಣನ್ನು ತಿನ್ನಬಾರದ, ತಿಂದರೆ ಸತ್ತು ಹೋಗ್ತೀರಂತೇಳಿ ದೇವ್ರು ಹೇಳೇನ. ನೀವು ಸತ್ತು ಹೋಗಿಲ್ಲಮ್ಮ, ನೀವು ಏನಾಗಿವ್ರಿ? ದೇವರುಗಳಂತಾಗಿವ್ರಿ ನೀವು.
ತಿಂದರೆ ನೀವು ದೇವರುಗಳಂತಾಗುವರೆ ಅಂತೇಳಿ ಮೋಸಗೊಳಿಸಿ, ಮರಳುಗೊಳಿಸಿ, ವಂಚಿಸಿ ಅವ್ವನಿಗೆ ತಿನ್ನಿಸಿ, ಅವ್ವ ಹೋಗಿ ಆದಾಮನಿಗೆ ತಿನ್ನಿಸಿ, ತದನಂತರ ಸುಖಕರವಾದಂತ ಜೀವನವನ್ನು ಬಿಟ್ಟು ತೋಟದಿಂದ ಹೊರಗಾಕಿ ಪರಿಸ್ಥಿತಿ ನೋಡ್ರಿ ಹೆಂಗಾಯ್ತು. ಪರಿಸ್ಥಿತಿ ನೋಡ್ರಿ ಹೇಗಾಯ್ತು. ಆದಾಮವ್ವರು ಆರಾಮಾಗಿ ತೋಟದಲ್ಲಿ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡಿಕೊಂತ, ಅಲ್ಲಿರುವಂತ ನದಿಗಳನ್ನ ನೋಡಿಕೊಂತ, ಆ ನೀರು ಪ್ರವಾಹವನ್ನು ನೋಡಿಕೊಳ್ತಾ, ಬೇಕಾದ ಹಣ್ಣುಗಳನ್ನೆಲ್ಲ ತಿಳಿದುಕೊಳ್ತಾ ಸುಖಕರವಾದಂತ ಜೀವನವನ್ನು ಸಾಗಿಸುವುದನ್ನು ಬಿಟ್ಟು ಕೆಲಸಕ್ಕೆ ಬಾರದಿರುವವನ ಮಾತನ್ನು ಕೇಳಿ ತೋಟದಿಂದ ಹೊರಬಿದ್ದರ್ರಿ, ವ್ಯವಸಾಯ ಮಾಡುವುದಕ್ಕೆ ಹೋದ್ರಿ. ಆಲೋಚನೆ ಮಾಡಬೇಕು ಪ್ರಿಯರೇ. ಅವನ ಒಂದು ವಂಚನೆಯನ್ನು ನಾವು ಅರ್ಥ ಮಾಡಿಕೊಳ್ಳೋರಾಗಿರ್ಬೇಕು, ತಿಳ್ಕೊಳ್ಳುವವರಾಗಿರ್ಬೇಕು. ಅವನೇನ ಬೈಬಲ್ ಅವನೇನೇ ಹೇಳಿದ್ರು, ಅಕ್ಕ ಹೇಳಿದ್ರು ಮೊನ್ನೆ ವಾರನೇ, ಅವನು ಬಲೆ ಬೀಸುತ್ತಾನೆ, ಗಾಣವನ್ನ ಹಾಕುತ್ತಾನ, ಬಲೆಯನ್ನು ಬೀಸುತ್ತಾನ. ಅವನು ಅಬಕೂಕು ಗ್ರಂಥದಲ್ಲಿ ಇರ್ತದ್ರಿ. ಮಾಮೂಲಿ ಅನ್ಕೊಂಡ್ರಿ ಅವನು ಏನೋ ನೀಟಾಗಿ ಡ್ರೆಸ್ ಹಾಕಿಕೊಂಡು ಬೈಬಲ್ ಕೊಂಕಳದಲ್ಲಿ ಇಟ್ಕೊಂಡು ಸ್ಟೈಲ್ ಆಗಿ ಹೋಗಿಬಿಟ್ರೆ ಸುಮ್ಮನೆ ಬಿಡ್ತಾನೆ ಅನ್ಕೊಂಡ್ರಿ ಅವನು. ನಿನ್ನ ಕೈಯಲ್ಲಿ ಬೈಬಲ್ ಇದೆ, ನಿನ್ನ ಕೊಂಕಳದಲ್ಲಿ ಬೈಬಲ್ ಇದೆ ಅಂತೇಳಿ ಅವನು ದೂರ ಇರ್ತಾನಂತ ಮಾಡ್ಕೊಂಡ್ರ. ಫಸ್ಟ್ ನಮ್ಮನ್ನೇ ಅಟ್ಯಾಕ್ ಮಾಡ್ತಾನ್ರಿ ಅವನು. ಫಸ್ಟ್ ಯಾರ ಕೈಯಲ್ಲಿ ಬೈಬಲ್ ಇರ್ತದೋ ಅವ್ರನ್ನೇ ಅಟ್ಯಾಕ್ ಮಾಡೋದು ಅವನು. ನಮಗ್ ಗೊತ್ತಿರಂಗಿಲ್ಲ, ನಾವು ಇನ್ಶರ್ಟ್ ಮಾಡಿ ಮಸ್ತ್ ಕೋಟ್ ಹಾಕ್ಯಂಡು ಬೈಬಲ್ ಹಿಡ್ಕೊಂಡು ಚಟ್ ಪುಟ್ ಅಂತ ಓದ್ತಾ ಇರ್ತೀವಿ. ಎಲ್ಲಾರು ನಮ್ಮನ್ನೇ ನೋಡ್ತಾ ಇರ್ಬೇಕಂತ ಏನ್ರಿ, ಎಲ್ಲಾರು ನಮ್ಮನ್ನೇ, ನಮ್ಮ ಸ್ಟೈಲೇ ನೋಡ್ಬೇಕು, ನಮ್ಮನ್ನೇ ನೋಡ್ತಿರ್ಬೇಕು, ನಮ್ಮ ಸ್ಟೈಲೇ ನೋಡ್ತಿರ್ಬೇಕನ್ನುವಂತ ಭಾವನೆಯಲ್ಲಿ ನಾನೇ ಒಂದು ಭಕ್ತನನ್ನುವಂತ ರೀತಿಯಲ್ಲಿ ನಾವು ಪ್ರಯಾಣ ಮಾಡ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಅವನು ಕೂತಿರ್ತಾನ ಎಲ್ಲೋ ಗಾಣ ಹಾಕಿಕೊಂಡು ಬಲೆ ಹಾಕುವುದಕ್ಕೆ. ಅವನೇನ್ ಮಾಡ್ತಾನೆ ಗೊತ್ತಾ, ಅವನ್ ಏನೇನು ಪ್ಲಾನ್ ಮಾಡ್ತಾನೆ ಗೊತ್ತಾ ಪ್ರಿಯರೇ? ಕರಡಿ ಗೊತ್ತಾ ನಿಮ್ಮೆಲ್ಲರಿಗೆ? ಕರಡಿ ಗೊತ್ತಾ ಪ್ರಿಯರೇ? ಕರಡಿ ಸಿಂಹದಿಂದ ಏನಾದರೂ ತಪ್ಪಿಸಿಕೊಳ್ಳಬಹುದು ಏನ್ರಿ, ಹುಲಿಯಿಂದ ತಪ್ಪಿಸಿಕೊಳ್ಳಬಹುದು. ಆದ್ರೆ ಕರಡಿ ತಿರುಗಿ ಬಿದ್ರೆ ಅದರಷ್ಟು ಬಲ ಅದರಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಕರಡಿಯಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಅದಕ್ಕೆ ಕರಡಿಯನ್ನು ಬೇಟೆಯಾಡುವ ಬೇಟೆಗಾರನ ಏನ್ ಮಾಡ್ತಾನೆ ಗೊತ್ತಾ? ಕರಡಿಗೆ ಏನ್ ಇಷ್ಟ ಅದನ್ನ ಯೋಚನೆ ಮಾಡ್ತಾನ್ರಿ ಅವನು. ಕರಡಿಗೆ ಏನ್ ಇಷ್ಟ? ಬಲೆಯನ್ನು ಹಾಕಿ. ಕರಡಿಗೆ ಏನಿಷ್ಟ ಗೊತ್ತಾ? ನಿಮ್ಗೆ ಯಾರಿಗಾನ ಐಡಿಯಾ ಇದೆ? ಕರಡಿಗೆ ಏನಿಷ್ಟ ಗೊತ್ತಾ? ಜೇನುತುಪ್ಪ ಅಂದ್ರೆ ಇಷ್ಟ ರೀ ಕರಡಿಗೆ. ಜೇನುತುಪ್ಪನ ಅಲ್ಲೆಲ್ಲ ಚೆಲ್ಲಿ ಆ ಕರಡಿನ ಆ ಮನಸ್ಸನ್ನ ಎಕಡೆ ಸೆಳಿತಾನೆ ಗೊತ್ತಾ? ಬೇಟೆಗಾರನ ಎಕಡೆ ಸೆಳಿತಾನೆ ಗೊತ್ತಾ? ಆ ಜೇನುತುಪ್ಪದ ಕಡೆ ಅವನ ಹೃದಯ, ಆ ಕರಡಿಯ ಮನಸ್ಸನ್ನು ಆ ಕಡೆ ಸೆಳೆದು ಅದನ್ನ ಮಂಕುಗೊಳಿಸಿ ಆಮೇಲೆ ಅದನ್ನ ಹಿಡಿದುಕೊಳ್ತಾನ್ರಿ. ಆ ಕರಡಿನ ಬೇಟೆ ಆಡ್ತಾನ್ರಿ. ಈ ಸೈತಾನ್ ಕೂಡ ಹಾಗೆ, ಈ ಸೈತಾನನ ಕೂಡ ಹಾಗೆ. ಚರ್ಚಿಗೆ ಬಂದು ಚರ್ಚಿನಾಗ ಕುಂತಾಗ ಎಷ್ಟೊತ್ತು ಕುಂದಿರ್ತಾರ? 1 ತಾಸ ಕುಂದಿರ್ಲಿ, 2 ತಾಸ ಕುಂದಿರ್ಲಿ. ಹಲ್ಲೆಲೂಯಾ, ಪ್ರಾರ್ಥನೆ, ಏನ್ರಿ ಹಾಡುಗಳು, ವಾಕ್ಯ, ಏನು 11 ಗಂಟೆಗೆ ಬರ್ತಾರ, 11:15 ಇನ್ನೊಂದು 10 ನಿಮಿಷ ಇರ್ತಾರ. ಹೊರಗ್ ಬರ್ತಾರಲ್ಲ, ಹೊರಗ್ ಬರಂಗಿಲ್ಲ. ಎಷ್ಟೊತ್ತಿರ್ತಾರ? ಹೊರಗೆ ಬರ್ತಾರ. ಹೊರಗಿರ್ತಾನ ಅವನು. ಬರ್ರಿ ಇಲ್ಲ ಇದನ್ ಬಾ ಅಂತಾನ ಒಬ್ಬನಿಗೆ, ಇಲ್ಲೇ ಇದನ್ ಬಾ ಅಂತಾನ ಒಬ್ಬನಿಗೆ, ಅಲ್ಲಿ ಹೋಗನ ಬಾ ಅಂತಾನ ಒಬ್ಬನಿಗೆ. ಎಲ್ಲಾರನ್ನ ಸೇರಿಸಿಕೊಂಡು ಚಾಲು ಮಾಡ್ತಾನ್ರಿ ಸ್ಟೋರಿ. ವಾಕ್ಯದಲ್ಲ ರೀ, ವಾಕ್ಯದ ಸ್ಟೋರಿ ಚಾಲು ಮಾಡಲ್ಲ ರೀ. ಪಬ್ಲಿಕ್ ನಲ್ಲಿ ವಾಕ್ಯ ಮಾತಾಡಲ್ರಿ. ಯಾಕೆ ಹೇಳು? ಅವ್ನು ಮಾತಾಡಕ್ ಬಿಟ್ರಲ್ಲ. ತಮ್ಮ ಸ್ಟೋರಿಗಳನ್ನ, ನಾನು ಹಾಗಿದ್ದೆ, ನಾನು ಹೀಗಿದ್ದೆ, ನಾನು ಹಾಗೆ ಮಾಡಿದೆ, ನಾನು ಈಗ ಮಾಡಿದೆ, ಅಂತ ಇಂತ ಅದು ಇದು, ನಾನು ಇಷ್ಟು ದುಡ್ದೆ, ಅಷ್ಟು ಉಳಿತು, ಇಷ್ಟು ಉಳಿತು. ಸೋದಿ ಮೇಲೆ ಸೋದಿ. ನಮಗ ಅವೆಲ್ಲ ಅರ್ಥ ಆಗಿಲ್ಲ ರೀ. ನಾವು ಅಲ್ಲಿ ಓಹೋ ಅನ್ಕೊಂತ ಇರ್ತೀವಿ. ನಾವು ಪ್ರೇರಾಗಿರ್ತಕ್ಕಂಥ ಆತ್ಮೀಯರೇ, ಬೈಬಲ್ ಹೇಳುವಂಥದನ್ನ ನಾವು ಬಹು ಜಾಗೃತಿಯಿಂದ ಕೇಳಬೇಕು. ಅದಕ್ಕೆ ದೇವರು ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ಯೆಶಾಯನ ಬರೆದ ಗ್ರಂಥ ಒಂದು ಸಾರ್ತಿ ನೋಡ್ರಿ.
ಯೆಶಾಯನ ಬರೆದ ಗ್ರಂಥ ಒಂದು ಸರ್ತಿ ನೀವು ಓದ್ರಿ ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ. 53ನೇ ಅಧ್ಯಾಯ, ಯೆಶಾಯನ ಬರೆದ ಗ್ರಂಥ 53ನೇ ಅಧ್ಯಾಯ 3ನೇ ವಚನ. ಅವನು 55ನೇ ಅಧ್ಯಾಯ 1 ನಿಮಿಷ ರೀ. ಹಾ ರೈಟ್, ಓದಪ್ಪ. ಎಷ್ಟನೇ ವಚನಪ್ಪ ಅದು? 55:3 ಯೆಶಾಯನ ಬರೆದ ಗ್ರಂಥ. ರೈಟ್ ರೈಟ್ ರೈಟ್, ಓದಪ್ಪ ಓದು. ಕಿವಿಯನ್ನಿತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ. ಏನ್ ಹೇಳ್ತಾ ಇದ್ದಾರೆ ನೋಡ್ರಿ ದೇವರು. ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ, ಆಲಿಸಿದರೆ ಬದುಕು ಬಾಳುವಿರಿ ಅಂತ ಹೇಳ್ತದನ ದೇವರು. ಏನ್ರಿ, ಯಾವ ಯೂನಿವರ್ಸಿಟಿಯಲ್ಲಿ ಬೋಧಿಸ್ತಾರೆ ಹೇಳ್ರಿ ಈ ಬೋಧನ್ನ? ಯಾವ ವಿಶ್ವವಿದ್ಯಾಲಯದಲ್ಲಿ ಬೋಧಿಸ್ತಾರೆ ಹೇಳ್ರಿ ಈ ಬೋಧನ್ನ? ಬೈಬಲ್ ಬೋಧ ಪ್ರತಿ ಮನುಷ್ಯನಿಗೆ ಕೂಡ ಅವಶ್ಯಕತೆ ಇದೆಯಾ? ಇದೆ. ಪ್ರತಿ ಮನುಷ್ಯನಿಗೆ ಕೂಡ ಅವಶ್ಯಕತೆ ಇದೆ. ಸೈತಾನನೊಬ್ಬನಿದ್ದಾನೆ, ಅವನು ಮರಳುಗೊಳಿಸುತ್ತಾನೆ, ಅವನು ನಮ್ಮ ಹೃದಯವನ್ನು ಮಂಕುಪಡಿಸುತ್ತಾನೆ. ಅದಕ್ಕೆ ಹೇಳ್ತಾನೆ ದೇವರು, ಕಿವಿ ಇತ್ತ ತಿರುಗಿಸಿರಿ, ಈ ಕಡೆ ತಿರುಗಿಸಿರಿ. ದೇವರು ಹೇಳ್ತಾ ಇದ್ದಾನೆ, ನನ್ನ ಕಡೆ ತಿರುಗಿಸಿರಿ, ನಿಮ್ಮ ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ, ಆಲಿಸಿದರೆ ಬದುಕು ಬಾಳುವಿರಿ. ಆಲಿಸಿದರೆ, ನನ್ನ ವಾಕ್ಯವನ್ನು ಕೇಳಿದ್ರೆ, ನನ್ನ ಮಾತುಗಳನ್ನು ಕೇಳಿದ್ರೆ ಬದುಕು ಬಾಳುತ್ತೀವಿರಯ್ಯ. ಇಲ್ಲಂದ್ರೆ ಏನಾತ್ರಿ? 32 ಸೆಕೆಂಡ್ನಲ್ಲಿ ಏನಾಯ್ತ್ರಿ? ಸುಟ್ಟು ಭಸ್ಮ ಆಯ್ತು. ಏನು? ಭಾರತದಿಂದ ಅಹಮದಾಬಾದ್ಲಿಂದ ಲಂಡನ್ ಪ್ರಯಾಣ ಮಾಡುವಂತ ಫ್ಲೈಟು, ಆ ಫ್ಲೈಟ್ ಚರಿತ್ರೆ ಗೊತ್ತಾ ನಮ್ಗೆ? ಯಾರಿಗೇನ? ಪ್ರಪಂಚದಲ್ಲ ನಂಬರ್ 1 ಫ್ಲೈಟ್ ಅಂತ್ರಿ ಅದು. 14 ವರ್ಷದಿಂದ ಯಾವ ಅನಾಹುತ ಕೂಡ ಸಂಭವಿಸಿಲ್ಲಂತ್ರಿ. 100 ಕೋಟಿ ಜನನ್ನ ಸುರಕ್ಷಿತವಾಗಿ ಸೇರಿಸಿರುವಂತ ವಿಮಾನ ಅದು. 787 ವಿಮಾನದ ನಂಬರ್ 787. ಆ ವಿಮಾನಿಗೆ ಪ್ರಪಂಚದಲ್ಲೇ ಒಂದು ಪ್ರತ್ಯೇಕತೆ ಇದೆ ಅಂತ್ರಿ. ಪ್ರತ್ಯೇಕತೆ ಇದೆ ಅಂತ. ನಿನಗೆ ಪ್ರತ್ಯೇಕತೆ ಇದ್ರೇನು? ನಿನಗೆ ಎಷ್ಟು ವ್ಯಾಲ್ಯೂ ಇದ್ರೇನು? ನೀನು ಎಷ್ಟು